ದೇವರ ನಾಮದಲ್ಲಿ ಎಲ್ಲರ ಕೈಗೊಳಿಸಿಕೊಂಡಿರುವಾಗ ಪ್ರಾರ್ಥನೆಯಲ್ಲಿ ನಾವು ಕೈಗೊಳಿಸುವ ಕರ್ತನೆ ಕೊಡಲ್ಪಟ್ಟಂತ ಕಾಣಿಕೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕರ್ತನೆ ತಂದೆಯಾದ ದೇವರೇ, ನಮ್ಮ ಸೇವಾದಲ್ಲಿ ಕೊಟ್ಟಿರುವಂತಹ ಪ್ರತಿಯೊಬ್ಬರ ಕೈಗಳನ್ನು ಆಶೀರ್ವದಿಸಿ ಮಾಡುವುದ ಕೃಪೆಯನ್ನು ತೋರಿಸಿದ್ದೇವೆ. ನಿನ್ನ ನಾಮದಲ್ಲಿ ನಿಮಗೆ ಕೊಡಲ್ಪಡಲಿರುವ ಅಪ್ಪ ಕೊಟ್ಟಿರುವ ಪ್ರತಿಯೊಂದು ಕೈಗಳನ್ನು ಆಶೀರ್ವದಿಸಿ ಅವರು ಕರ್ತನೆಗಿಸು 50ರಷ್ಟು 60ರಷ್ಟು 100ರಷ್ಟು ಕರ್ತನೆ ಸಾವಿರದಲ್ಲಿ ಸಮೃದ್ಧಿ ಕೊಟ್ಟು ಕಾರ್ಯ ಮಾಡಬೇಕು ಪ್ರಾರ್ಥಿಸುತ್ತಾರೆ. ಹಾಗೆ ಮಾಡಿದ್ದಕ್ಕಾಗಿ ನಡೆಸಿದ್ದಕ್ಕಾಗಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್. ಕರ್ತನಿಗೆ ಮಹಿಮೆಯಾಗಲಿ. ಮತ್ತು 2 ವಿಷಯಗಳಿದ್ದಾವೆ. ಒಂದು ಅನಾರೋಗ್ಯದಲ್ಲಿ ಬಳಲುವಂತಹ ವ್ಯಕ್ತಿಗಳಿಗೋಸ್ಕರವಾಗಿ, ಆಮೇಲೆ ಮೀಟಿಂಗ್ ನಡೆಯುವಂತಹ ಮೀಟಿಂಗ್ಗೋಸ್ಕರವಾಗಿ ಎಲ್ಲರ ಕಟ್ಟಿರುವಾಗಲೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ, ಸ್ತೋತ್ರವಾಗಲಿ, ಸ್ತೋತ್ರ. ಎಲ್ಲರ ಕಟ್ಟಿರುವಾಗಲೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನಾರೋಗ್ಯದಲ್ಲಿರುವಂಥ ವ್ಯಕ್ತಿಗಳು ಸಂತೋಷ ಅವರಿಗಾಗಿ, ಪುಷ್ಪಲತಾ ಆಂಟಿಗೋಸ್ಕರವಾಗಿ, ಸಂತೋಷ ಆಂಟಿಗೋಸ್ಕರವಾಗಿ, ಪುಷ್ಪಲತಾ ಆಂಟಿಗೋಸ್ಕರವಾಗಿ, ನಾಮದೇವ ಮಕ್ಕಳವರಿಗಾಗಿ, ಮತ್ತು ಪಂಚಾಶು ಪಾಸ್ಟರ್ಗಾಗಿ, ಪ್ರವೀಣ್ ಪಾಸ್ಟರ್ಗಾಗಿ, ಮಾರಪ್ಪ ಪಾಸ್ಟರ್ಗಾಗಿ, ಅನಾರೋಗ್ಯದಲ್ಲಿರುವಂಥ ಈ ವ್ಯಕ್ತಿಗಳಿಗೋಸ್ಕರವಾಗಿ ನಾವು ಕಂಡುಹಿಡಿಯುವಾಗಲೇ ನಾವು ಪ್ರಾರ್ಥನೆ ಮಾಡೋಣ. ಒಬ್ಬರು ನಿಮ್ಮಲ್ಲಿ ಆಸಕ್ತರು ಯಾರೊಬ್ಬರು ಈ ಅನಾರೋಗ್ಯದಲ್ಲಿ ಬಳಲುವಂಥ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ, ಎಲ್ಲರ ಕಂಡುಹಿಡಿಯುವಾಗಲೇ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕರ್ತನಲ್ಲಿ ಮನವಿ ಮಾಡಿ ವಚನ ಮಾಡಿದ್ದೇವೆ. ಪುಸ್ತಕ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡುವ ದೇವರು ಯೆಹೋವನ ನಾಮೇ ನಿಮಗೆ ಆರೋಗ್ಯದಾಯಕವಾಗುತ್ತದೆ. ನೀನು ಕರ್ತನೆ ಹೊಂದಿರುವ ಆಶೀರ್ವಾದಗಳಿಂದ ನಿಮಗೆ ಗುಣಮುಖರಾಗಿ ನಿನ್ನ ಗಾಯಗಳನ್ನು ಸ್ವಸ್ಥತೆಗೆ ಎಂಬುದಾಗಿ ಪ್ರಮಾಣಿಸುತ್ತಾ ದಾಸರು ಅನೇಕರು ಕರ್ತನ ಅನಾರೋಗ್ಯದಿಂದಾಗಿ ದೇವ ಸಂತೋಷ ತಂಡವರಿಗಾಗಿ, ಪುಷ್ಪರ ತಂಡವರಿಗಾಗಿ, ನಾಮದೇವರಿಗಾಗಿ, ದೇವ ಕರ್ತನೆಯ ಪ್ರಭಾವಿಸುವ ದೇವರಿಗಾಗಿ, ಅಯ್ಯ ದೇವರೇ ದಾಸರವರಿಗಾಗಿ, ದಾಸರು ಪ್ರವೀಣವರಿಗಾಗಿ, ಮಾರಪ್ಪನವರಿಗಾಗಿ ಇನ್ನು ಮುಂದೆ ತಲೆಬಾಗಿ ಬರ್ತಾರೆ. ಅವರನ್ನು ಬಾಧಿಸುತ್ತಾರೆ ಎಲ್ಲ ಬಾಧೆ, ಎಲ್ಲ ವ್ಯಾಧಿಯ ಪ್ರಭಾ ದೇವರೇ ಬಲವನ್ನೇ ಮುಂದಿಡ್ತಾರೆ, ಬಾಧೆಯನ್ನೇ ಮುಂದಿಡ್ತಾರೆ. ಕರುಣೆ ತೋರಿಸಿರಯ್ಯ, ಕೃಪೆ ತೋರಿಸಿರಯ್ಯ, ನಿನ್ನ ಗಾಯಗಳ ಅಷ್ಟವನ್ನು ಚಾಚಿರಯ್ಯ, ಅವರನ್ನು ಮುಟ್ಟಿರುತ್ತಂತೆ ಅವರು ಗುಣವಾಗಿ ಕರ್ತನೆ ಆರೋಗ್ಯದಿಂದ ದೇವರೇ ಕರ್ತನೆ ಸೇವೆಯಲ್ಲಿ ಮುಂದೆ ಸಾಗಲು ವಿಶೇಷವಾದ ಆರೋಗ್ಯವನ್ನು ಯೇಸುವಿನ ನಾಮದಲ್ಲಿ ಅನುಗ್ರಹಿಸಿರಿ. ಪರಿಶುದ್ಧಾತ್ಮ ದೇವರೇ ನಿಮ್ಮನ್ನು ಮನವಿ ಮಾಡಿಕೊಳ್ಳುತ್ತಾರೆ. ದಯವಿಟ್ಟು ನಿಮ್ಮ ಕಾರ್ಯಗಳನ್ನು ಜರುಗಿಸಿರಿ. ಕರ್ತನೆ ನನ್ನ ಮಾತುಕೊಳ್ಳುತ್ತಾ ಇದ್ದ ನಮ್ಮ ದೇವರೇ ಯೇಸುವಿನ ನಾಮದಲ್ಲಿ ನೀವು ಲೋಕದಲ್ಲಿ ಇದ್ದಾಗ ಸಕಲ ರೋಗಗಳು ವಾಸಿ ಮಾಡಿದ ದೇವರು, ಅದೇ ನಾಮದಲ್ಲಿ ಕರ್ತನ ದಾಸರು ಆರೋಗ್ಯವನ್ನು ಹೊಂದಿಕೊಳ್ಳಲಿ. ಅದೇ ನಾಮದಲ್ಲಿ ಸಂಪೂರ್ಣವಾದ ಆರೋಗ್ಯ ಹೊಂದಿಕೊಳ್ಳಲಿ. ಅದು ಮಾರಕವಾದ ಕರ್ತನೆ ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ವಾಸಿಯಾಗುತ್ತವೆ. ದಾಸರು ಹಾಗೆ ಗುಣವಾಗಲಿ. ದೈವಿಕವಾದ ಸ್ವಸ್ಥತೆ ಅವರು ಅನುಭವಿಸಲಿದ್ದಾರೆ. ವೈದ್ಯರಿಂದ ಕಂಡ ಕರ್ತನೆ ಪ್ರಭು ಆರೋಗ್ಯಕ್ಕಿಂತಲೂ ದೈವಿಕವಾದ ಸ್ವಸ್ಥತೆ ಕರ್ತನೆ ವಿಶೇಷವಾದದ್ದಾಗಿದೆ. ಅದು ಅವರ ದೇಹದಲ್ಲಿ ಕಾಣಲಿದ್ದಾರೆ. ಅವರು ಅನುಭವಿಸಲಿಕ್ಕಂತಾಗಿ ಮಾಡಲು ಶಕ್ತರನ್ನು ನಂಬುತ್ತಾರೆ. ನಿನ್ನ ಪಾದದ ಬಳಿಯಲ್ಲಿ ಕರ್ತನೆ ಅಯ್ಯ ನನ್ನ ಕರ್ತನೆ ನಿನ್ನ ದಾಸರೆಲ್ಲರೂ ಒಪ್ಪಿಸಿಕೊಂಡು ಅವರನ್ನು ಕೊಟ್ಟಿ ಗುಣ ಮಾಡಿ ನಿನ್ನ ಸಾಕ್ಷಿಯಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆಯಲ್ಲಿ ಮುಂದೆ ನಡೆಸಿಕೊಳ್ಳುತ್ತದೆ. ನಮ್ಮ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಕು. ಸ್ತೋತ್ರವಾಗಿ ಚಪ್ಪಲಿಗಳೋಡ ಕರ್ತನಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋದಕ್ಕೆ ಸೇವಕರ ಕುಟುಂಬಗಳಿಗೆ ಆರೋಗ್ಯದ ಕರ್ತನ ಕೊಡುವಂತಾಗಿಲ್ಲ. ಮತ್ತೆರಡು ವಿಷಯಕ್ಕಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನಲ್ಲಿ ಇದೇ ತಿಂಗಳು 15ನೇ ತಾರೀಕು ಪಿಡಿಎಲ್ಇ ಚರ್ಚ್ನಲ್ಲಿ ಚಂದ್ರಪ್ಪ ಚರ್ಚ್ನಲ್ಲಿ ವಾರ್ಷಿಕೋತ್ಸವ ಇದೆ. ಆ ಮೀಟಿಂಗ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಆಮೇಲೆ ಇದೇ ತಿಂಗಳು 25ನೇ ತಾರೀಕು ದರೋಜಿ ಪಾಸ್ಟರ್ ಮ್ಯಾಥ್ಯೂ ಪಾಸ್ಟರ್ ಮಗಳು ಮದುವೆ ಇದೆ ಚೌರ್ನಲ್ಲಿ. ಆ ಮದುವೆಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ 4ನೇ ತಾರೀಕು 4ನೇ ತಿಂಗಳಲ್ಲಿ ರನ್ ಫಾರ್ ಜೀಸಸ್, ಈ 3 ಮೀಟಿಂಗ್ಗಳಿಗೋಸ್ಕರವಾಗಿ ಕಣ್ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಏಕೀಭವಿಸೋಣ. ಎಲ್ಲರೂ ಕಣ್ಮುಚ್ಚು ಸ್ವಲ್ಪ ಸಮಯ ಸ್ತೋತ್ರ ಮಾಡೋಣ. ಅದಾದ ನಂತರ ಒಬ್ಬ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಸ್ತೋತ್ರವಾಗಲಿ, 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 ಸ್ತೋತ್ರವಾಗಲಿ. ಎಲ್ಲರೂ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಹಾಲೆಲೂಯಾ. ದೇವ ಕರ್ತನೇ, ವಾರ್ಷಿಕೋತ್ಸವದ ಏರ್ಪಾಡು ಮಾಡಿಕೊಂಡ ಪಾಸ್ಟರ್ ಸೇವಕರಿಗಾಗಿ ದೇವರೇ ಸ್ವಾಮಿ ಕರ್ತನ ಮದುವೆ ನಡೆಸುತ್ತ ಅಪ್ಪ ಮದುವೆ ಕರ್ತನ ಕಾರ್ಯಕ್ರಮ ನಡೆಯುತ್ತ ಪಾಸ್ಟರ್ ಮತ್ತೆ ಪಾಸ್ಟರ್ ಮಗಳ ಮದುವೆ ವಿಷಯದಲ್ಲಿ ಕರ್ತನೆ ಅಪ್ಪ ರಕ್ತ ಕೂಟದಲ್ಲಿ ಕರ್ತನೆ ಆತ್ಮನ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆ ನೆನೆಸಿಕೊಂಡು ನಾವು ಮನಸ್ಸು ಪಾಸ್ಟರ್ ಪ್ರಾರ್ಥನೆ ನಡೆಸುವಂತ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ಹಲ್ಲೆಲೂಯಾ. ವಿವಾಹ ನಿಮಿತ್ತವಾಗಿ ಆ ವಿಷಯಗಳ ಕುರಿತು ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ನೀವು ಜಯಪ್ರದವಾಗಿ ನಡೆಸಿ ಮಹಿಮಾವತಿ ತಂದೆ ಸ್ತೋತ್ರವಾಗಲಿ. ಆ ಕಾರ್ಯಕ್ರಮಗಳಿಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ವಿಷಯದಲ್ಲಿ ಸಹಾಯ ಮಾಡು ಅಪ್ಪ. ಬರುವಂತ ಎಲ್ಲರನ್ನು ಕೂಡ ನಿನ್ನ ಮಹಿಮೆಯಿಂದ ನಡೆಸಿ ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ಒಡೆಯನ ರಕ್ಷಕನಾದ ನಜರೇತಿನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.